ದೇವರೇ, ಶ್ರೀಮಂತನ ಆಸ್ತಿಗೆ ಆಸೆ ಪಟ್ಟು ಅರೆ ಹುಚ್ಚಿ ಆಗ್ಬಿಟ್ಟೆ. ನಾನು ಈ ಸಮಾಜದಲ್ಲಿ ನಾನು ಸ್ವಲ್ಪ ಕೋಪ ಮಾಡಿಕೊಂಡ್ರೆ ಸಾಕು, ನನ್ನ ಗಂಡ ನನ್ನನ್ನು ಅಪ್ಪಿಕೊಂಡು ಮುದ್ದಾಡ್ತಾ ಇದ್ದ. ಅಂತ ನನ್ನ ದೇವರಂತ ಗಂಡನಿಗೆ ನಾನು ಮೋಸ ಮಾಡಿಬಿಟ್ಟೆ. ನಾನು ಹೇಗಾದ್ರೂ ಮಾಡಿ ಬದುಕಬೇಕು ಅಂದ್ರೆ ನನ್ನಂತ ಪಾಪಿಗೆ ತನ್ನ ಕೂಡ ಗತಿಲ್ದಂತಾಯ್ತು ಈ ಸಮಾಜದಲ್ಲಿ. ಹೌದು ನಾಲ್ಕು ತಂಗಿರಿ, ಯಾರಾದ್ರೂ ನನಗೆ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳ್ಳಿ, ಯಾರಾದ್ರೂ ನನಗೆ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳ್ಳಿ, ನಿಮಗೆ ಕೈ ಬೇಡ್ಕೊತೀನಿ. ಕೈ ಮುಗಿದು ಬೇಡಿಕೊಂಡ್ರು ನನ್ನಂತ ನೀತಿಗೆಟ್ಟ ಹೆಣ್ಣಿಗೆ ಯಾರು ಭಿಕ್ಷೆ ನೀಡ್ತಾರೆ ಈ ಸಮಾಜದಲ್ಲಿ? ನನಗೆ ಯಾರು ಆಶ್ರಯ ನೀಡ್ತಾರೆ ಈ ಸಮಾಜದಲ್ಲಿ? ನಾನೇ ಆಶ್ರಯ ನೀಡ್ತೇನೆ ಸರೋಜ, ನಾನೇ ಆಶ್ರಯ ನೀಡುತ್ತೇನೆ. ಅದಕ್ಕೆ ಸಂಕೋಚ ಬೇಡ ರಾಜ, ಬೇಡ. ನಾನೀಗಾಗಲೇ ಗಂಡನನ್ನು ಬಿಟ್ಟು ಬಂದ ಗಯ್ಯಾಳಿ ಹೆಣ್ಣು. ಅದು ಗೊತ್ತು ಸರೋಜ, ನನಗೂ ಅದು ಗೊತ್ತು. ಎಂದು ನೀನು ಗಂಡನ ಮನೆ ಬಿಟ್ಟು ಆ ಗೌಡನ ಮನೆಗೆ ಕಾಲಿಟ್ಟು ಅಂದೇ ನಿನ್ನ ಮೇಲೆ ನಾ ಕಣ್ಣಿಟ್ಟೆ. ಬಾ ಸರೋಜ, ಬಾ, ಈ ಮನ್ಮಥನ ಮನೆತನಿಸು ಬಾ. ನೋಡು ರಾಜ, ನಿನ್ನ ಮನತನಿಸುವುದಕ್ಕಿಂತ ಮುಂಚಿತವಾಗಿ ನನ್ನದೊಂದು ಮಾತು. ಅದೇನು ಹೇಳು ಸರೋಜ, ಅದೇನು ಹೇಳು, ನಾನು ನಡೆಸಿಕೊಡುತ್ತೇನೆ. ಅದೇನಿಲ್ಲ, ಆ ಗೌಡ ನನ್ನನ್ನು ಹೊರ ಹಾಕಿದಂತೆ ನಾಳೆ ನೀವು ನನ್ನನ್ನು ಕೈ ಬಿಡುವುದಿಲ್ಲ ತಾನೇ? ಇಲ್ಲ ಸರೋಜ, ಇಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಆ ಗೌಡನೊಬ್ಬ ಷಂಡ. ನಾನು ನಿನ್ನ ಗಂಡನಾಗಿ ಕೈ ಹಿಡುವೆ, ಏನಂತೀಯ ಚೆನ್ನ? ಈ ಮಾತು ಸತ್ಯ ತಾನೇ? ಸತ್ಯ ಸರೋಜ, ಸತ್ಯ. ಆ ದೇವರಾಣಿಗೂ ಸತ್ಯ. ಸರಿ, ಹಾಗಾದರೆ ಈ ದೇವರಿಗಾಗಿ ಧಾವಿಸಿ ಬರಲಿ ಒಂದು ಪ್ರೇಮ ಗೀತೆ. ಪುಟ್ಟ ಪುಟ್ಟದಲ್ಲೂ ಇದು ನೀನು ಹೆಚ್ಚಾಗಿರು. ಪುಟ್ಟ ಪುಟ್ಟದಲ್ಲೂ ಇದು ನೀನು ಹೆಚ್ಚಾಗಿರುವೆ. ನನ್ನ ಮನಸ್ಸಿನ ದೇವತೆ ನೀನು, ಬಾಳ ಭಾಗ್ಯದ ಜ್ಯೋತಿ ನೀನು. ನನ್ನ ಮನಸ್ಸಿನ ದೇವತೆ ನೀನು, ಬಾಳ ಭಾಗ್ಯದ ಜ್ಯೋತಿ ನೀನು. ಬನ್ನಿ ರಾಜ, ಇಂದಿನಿಂದ ನಾವು ಈಗಲೇ ವಿದೇಶಕ್ಕೆ ಹೊರಟು ಹೋಗೋಣ. ನೋಡು ಸರೋಜ, ನಾವು ವಿದೇಶಕ್ಕೆ ಹೋಗಬೇಕಾದರೆ ಮರಳಿ ಇಲ್ಲಿಗೆ ಬರಬಾರದು.
ಅದಕ್ಕೆ ನಿನ್ನೆ ಹೆಸರಿಗಿದ್ದ 10 ಎಕರೆ ಆಸ್ತಿಯನ್ನು ಮಾರಿಕೊಂಡು ದುಬೈಗೆ ಹೋಗೋಣ, ಏನಂತೀಯ ಚೆನ್ನ? ಅಯ್ಯೋ, ಮಾರಿಕೊಂಡು ಹೋಗೋಕ್ಕೆ ನನ್ನ ಹತ್ರ ಏನಿದೆ? ಎಲ್ಲ ಆಸ್ತಿನೂ ಆ ಗೌಡ ತನ್ನ ತಂಗಿ ಹೆಸರಿಗೆ ಬಳಸ್ಕೊಂಡಿದ್ದಾನಲ್ಲ. ಏನು ಹೇಳ್ತೇವೆ ಸರೋಜಾ, ಏನು ಹೇಳ್ತೇವೆ? ನಿನ್ನ ಆಸ್ತಿ ಇಲ್ಲ ಅಂದ ಮೇಲೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು. ನನ್ನ ಕಣ್ಮುಂದೆ ಒಂದು ಕ್ಷಣ ನಿಲ್ಲಬೇಡ. ಏನ್ ಹೇಳ್ತಾ ಇದ್ದೀರಾ ರಾಜ ನೀನು? ಇಲ್ಲಿವರೆಗೂ ನನಗೆ ಪ್ರೀತಿ ಆಸೆಯನ್ನು ಹಚ್ಚಿ ಈಗ ಹೊರಟು ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಸಾಧ್ಯವಿಲ್ಲ. ನಾನು ನಿಮ್ಮೊಂದಿಗೆ ಬಾಳ್ಬೇಕೆನ್ನುವುದೇ ನನ್ನ ಕೊನೆಯ ಆಸೆ. ಲೇ ಹಾದರ ಹೆಣ್ಣೆ, ಮಾಡಿಕೊಂಡ ಗಂಡನನ್ನು ಬಿಟ್ಟು ಗೌಡನೊಂದಿಗೆ ಬಾಳುವ ರಾಂಡಿ, ನಿನ್ನ ಕಾಮದಾನಿ ತೀರಿಸಿಕೊಂಡು ಈ ಗೌಡಂದನಿಗೆ ಬಾಳಬೇಕೆನ್ನುವ ಆಸೆ ನಿನ್ನಲ್ಲಿದ್ದರೆ ಬೀದಿಯಲ್ಲಿ ಭಿಕ್ಷ ಬೇಡುವ ಹುಚ್ಚಪ್ಪನ ಜೊತೆ ಬೆಚ್ಚಗ ಮಲಗಿಕೊಂಡು ಹೋಗು. ನೋಡು ರಾಜ, ಕೆಟ್ಟು ಹೋದ ಈ ನನ್ನ ಮನಸ್ಸನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಕೊರಡಿಗೆ ಮಾಂಗಲ್ಯ ಕಟ್ಟು. ಬೇಕಾದ್ರೆ ನೀನು ಸೂಸರಿ ಆಚೆ ಚಂಡಾಲಿ, ನಿನ್ನ ಹೇಸಿ ಕೈಗಳಿಂದ ನನ್ನ ಪವಿತ್ರವಾದ ಪಾದವನ್ನು ಮುಟ್ಟಬೇಡ. ಗಂಡನ ಬಿಟ್ಟ ಕೈಯಾಳಿ ನೀನು. ಈಗ ಗೌಡನನ್ನು ಬಿಟ್ಟು ನನ್ನ ಕೈ ಹಿಡಿಯಲು ಬಂದ ರಾಂಡೆ ನೀನು. ನಾಳೆ ನನ್ನನ್ನು ಬಿಟ್ಟು ಮತ್ತೊಬ್ಬನ ಕೈ ಹಿಡಿಯುವ ಏಸಿ ಹೆಣ್ಣು ನೀನು. ಅಂದ ಮೇಲೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಬರುತ್ತೇನೆ. ದೇವರಂತ ಗಂಡನಿಗೆ ಮೋಸ ಮಾಡಿದ್ದಕ್ಕಾಗಿ ನನಗೆ ಇಂಥ ಶಿಕ್ಷೆ ಕೊಟ್ಟಿಯ ನೀನು? ನಾನೇನ್ ಮಾಡ್ಲಿ? ಇಲ್ಲ, ಹೇಗಾದ್ರೂ ಮಾಡಿ ಆ ಗೌಡಲ್ಲಿ ಹೋಗಿ ನನ್ನ ಜೀವನ ಭಿಕ್ಷೆ ಬೇಡಲೇಬೇಕು. ಹೌದು, ಅದೇ ನನಗೆ ಉಳಿದಿರುವ ದಾರಿ. ನಿನ್ನ ಸೇವೆ ಮಾಡಲು ಕೈಯುಗಡೆದನ್ಯ, ನಿನ್ನ ಸೇವೆ ಮಾಡಲು ಕೈಯುಗಡೆದನ್ಯ.